ಮಾತ್ರೆಗೂ ದುಡ್ಡಿಲ್ಲ. ದರ್ಶನ್ಗಾಗಿ ಮಗ ಜೈಲು ಪಾಲು. ಜೈಲಲ್ಲಿ ಮಗನ ಭೇಟಿಗೂ ಕಾಸಿಲ್ಲ. ಲಾಯರ್ ನೇಮಿಸಲು ಆಗ್ತಾ ಇಲ್ಲ. ಬಡವರ ಮನೆ ನೆಮ್ಮದಿಗೆ ಕೊಳ್ಳಿ ಇಡ್ತು ಡಿ ಬಾಸ್ ಹುಚ್ಚು. ದರ್ಶನ್ಗಾಗಿ ಜೈಲು ಸೇರಿದವರ ಕುಟುಂಬಗಳ ಕತೆ ವ್ಯಥೆ. ಇದುವೇ ಹೊತ್ತಿನ ನ್ಯೂಸ್ ಫಸ್ಟ್ ರಿಪೋರ್ಟ್ ಕಣ್ಣೀರಿನ ಸಾರಥಿ. ನಾನು ಪ್ರೀತಿ ಆಕಾಶ್. ರಲ್ಲಿ ಅತಿರಥ ಮಹಾರಥ ಸಾರಥಿ ಇಂದು ಬಡವರ ಮನೆಯ ಮಕ್ಕಳನ್ನ ತನ್ನೊಟ್ಟಿಗೆ ಜೈಲು ಸೇರುವಂತೆ ಮಾಡಿರೋ ಕಣ್ಣೀರಿನ ಸಾರಥಿ. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಜೊತೆ ಜೈಲು ಪಾಲಾಗಿರೋ ಬಹುತೇಕ ಆರೋಪಿಗಳ ಕುಟುಂಬಗಳು ನೋವಿನ ಕೂಪದಲ್ಲಿ ಮುಳುಗಿ ತತ್ತರಿಸ್ತಾ ಇವೆ. ಕಣ್ಣೀರಿನಲ್ಲೇ ಕೈ ತುಳಿತಾ ಇವೆ. ಆಟೋ ಓಡಿಸ್ತಾ ಇದ್ದ ಜಗ್ಗ, ಅನುಕುಮಾರನ ಹೆತ್ತವರ ಗೋಳಾಟ ಕರಳು ಹಿಂಡುವಂತಿದೆ. ಕೇಬಲ್ ಎಳಿತಾ ಇದ್ದ ನಂದೀಶನ ತಾಯಿಯ ಸ್ಥಿತಿ ಎಂತವರಿಗೂ ದುಃಖ ತರಿಸುತ್ತೆ. ಸಿನಿಮಾದಲ್ಲಿ ಬಾಕ್ಸ್ ಆಫೀಸ್ ಸಾರಥಿಯಾಗಿದ್ದ ದರ್ಶನ್ ಸಮಾಜದ ಪಾಲಿಗೆ ಕಣ್ಣೀರಿನ ಸಾರಥಿಯಾಗಿರೋದರ ಮನಮಿಡಿಯೋ ಸ್ಟೋರಿ ಇಲ್ಲಿದೆ ನೋಡಿ. ದರ್ಶನ್ ನಟನೆಯ ಸಾರಥಿ ಸಿನಿಮಾ ತೆರೆ ಕಂಡ ವರ್ಷ. ಅದೇ ವರ್ಷವೇ ದರ್ಶನ್ ತನ್ನ ಪತ್ನಿಗೆ ಹಲ್ಲೆ ಮಾಡಿದ್ದ ಆರೋಪದಲ್ಲಿ ಜೈಲು ಸೇರಿ 28 ದಿನ ಜೈಲೂಟ ಮಾಡಿ ಹೊರಬಂದಿದ್ರು. ದರ್ಶನ್ ಹೊರಬಂದಾಗ ಸಾರಥಿ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಸಾರಥಿ ಸಿನಿಮಾ ಮೂಲಕ ತಮ್ಮ ಅಭಿಮಾನಿಗಳ ಬಳಗವನ್ನ ಇಮ್ಮಡಿಗೊಳಿಸಿಕೊಂಡಂತಹ ದರ್ಶನ್ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸಾರಥಿಯಾಗಿ ಹೊರಹೊಮ್ಮಿದ್ರು. ಆದ್ರೆ ಅಂದು ಗೆಲುವಿನ ಸಾರಥಿಯಾಗಿದ್ದ ದರ್ಶನ್ ಇಂದು ಕಣ್ಣೀರಿನ ಸಾರಥಿಯಾಗಿದ್ದಾರೆ. ದರ್ಶನ್ ಈಗ 10 ಕುಟುಂಬಗಳ ಪಾಲಿಗೆ ಅಕ್ಷರಶಃ ಕಣ್ಣೀರಿನ ಸಾರಥಿಯಾಗಿದ್ದಾರೆ. ತನಗಾಗಿ ಬಂದವರ ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ಡಿ ಗ್ಯಾಂಗ್ನ ಬಹುತೇಕ ಆರೋಪಿಗಳು ಬಡ ಮಧ್ಯಮ ಕುಟುಂಬದವರು. ಆಟೋ ಓಡಿಸ್ತಾ, ಕೂಲಿ ಮಾಡ್ತಾ, ಕೇಬಲ್ ಎಳಿತಾ ಬಿಡುಗಾಸುವನ್ನ ದುಡಿತಿದ್ದವರು. ಇಡೀ ಕುಟುಂಬ ಆರೋಪಿಗಳು ದುಡಿತಿದ್ದ 500 ರೂಪಾಯಿ, 1000 ರೂಪಾಯಿಯನ್ನ ನೆಚ್ಕೊಂಡಿತ್ತು. ಮಗ ಒಂದಿನ ದುಡಿಯೋಕ್ ಹೋಗದಿದ್ರೆ 3 ಹೊತ್ತಿನ ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿ ಇತ್ತು. ಆದ್ರೀಗ ಆ ಬಡವರ ಮನೆ ಮಕ್ಕಳು ದರ್ಶನ್ನಿಂದ, ದರ್ಶನ್ಗಾಗಿ, ದರ್ಶನ್ಗೋಸ್ಕರ ಜೈಲು ಸೇರಿದ್ದಾರೆ. ಇತ್ತ ಮನೆಗೆ ಆಧಾರವಾಗಿದ್ದ ಮಕ್ಕಳು ಜೈಲು ಪಾಲಾಗಿರೋದು ಕುಟುಂಬಗಳು ದಿಕ್ಕೆಟ್ಟು ಕೂರುವಂತೆ ಮಾಡಿದೆ. ಅವರ ನೋವು, ದುಃಖ, ಕಣ್ಣೀರ ಯಾತನೆ ಯಾವ ಪಾಪಿಗೂ ಬೇಡ. ತಾಯಿಯ ಮಾತ್ರಿಗೂ ದುಡ್ಡಿಲ್ಲ. ದರ್ಶನ್ಗಾಗಿ ಮಗ ಜೈಲು ಪಾಲು. ನಮ್ಮ ಹತ್ರ 1 ರೂಪಾಯಿನೂ ಏನಕ್ಕೂ ಈಗ ನೋಡಿ ಎಲ್ಲರೂ ಹೋಗಿ ಮಕ್ಕಳು ನೋಡ್ಕೊಂಡ್ ಬರ್ತಿದ್ದಾರೆ. ನನ್ನ ಮಗನ ಜೈಲಲ್ಲಿ ಮಗನ ಭೇಟಿಗೂ ಕಾಸಿಲ್ಲ. ಲಾಯರ್ ನೇಮಿಸಲು ಆಗ್ತಿಲ್ಲ. ಬಡವರ ಮನೆ ನೆಮ್ಮದಿಗೆ ಕೊಳ್ಳೆ ಇಟ್ಟಿತು ಡಿ ಬಾಸ್ ಹುಚ್ಚು. ದರ್ಶನ್ಗಾಗಿ ಜೈಲು ಸೇರಿದವರ ಕುಟುಂಬಗಳ ಕತೆ ವ್ಯಥೆ. ಜಗದೀಶ ಚಿತ್ರದುರ್ಗದಲ್ಲಿ ಆಟೋ ಓಡಿಸ್ತಾ ಮಳೆ, ಗಾಳಿ, ಬಿಸಿಲು, ಧೂಳು ಯಾವುದನ್ನೂ ಲೆಕ್ಕಿಸದೆ ಕಷ್ಟಪಟ್ಟು ದುಡಿದು ತನ್ನ ಮನೆಯ ಊಟ ಬಟ್ಟೆಗೆ ಆಧಾರವಾಗಿದ್ದ. ಆದ್ರೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಗದೀಶ್ ಜೈಲು ಸೇರಿದ್ದಾನೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಈ ಜಗದೀಶ್ ಕೇಸ್ನ 6ನೇ ಆರೋಪಿಯಾಗಿ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾನೆ. ಇತ್ತ ಈ ಜಗದೀಶನ ಕುಟುಂಬ ನೋವಿನ ಕೂಪದಲ್ಲಿ ಮುಳುಗಿದೆ. ಮಗ ಜೈಲು ಸೇರಿರೋ ನೋವು ಒಂದು ಕಡೆಯಾದ್ರೆ ಆತನಿಲ್ಲದೆ ಮನೆ ಸಂಭಾಳಿಸಲಾಗದ ಸಂಕಷ್ಟ ಮತ್ತೊಂದು ಕಡೆ. ಇನ್ನ ಘೋರ ಸ್ಥಿತಿ ಅಂದ್ರೆ ಜಗದೀಶನ ತಾಯಿಗೆ ನರ ಕೂಡ ಬ್ಲಾಕ್ ಆಗಿದ್ಯಂತೆ. ಪಾಪ ಈ ಹೆತ್ತ ಕರಳು ಈಗ ಮಾತ್ರೆ, ಔಷಧಿಗಳನ್ನ ಖರೀದಿಸುವುದಕ್ಕೂ ದುಡ್ಡಿಲ್ಲದೆ ಪರದಾಡುವಂತಾಗಿದೆ. ನನಗೆ ಮಾತ್ರೆ ಇಲ್ಲ, ತಲೆ ನರ ಸರಿ ಇಲ್ಲ, ಮಾತ್ರೆ ತಂದು ಕೊಡೋಕ್ಕೂ ಇಲ್ಲ. ನಮ್ಮ ಕೈಗಳು ನೋಡ್ತಾವೆ, ಇದು ತಲೆ ನರ ಸರಿ ಇಲ್ಲ, ನನಗೆ ಆಸ್ಪತ್ರೆ ತೋರಿಸ್ತಿದ್ದ.
ಅದೇನೋ ಸ್ಕ್ಯಾನಿಂಗ್ ಅದು ಮಾಡಿಸ್ಬೇಕು. ನನ್ನ ಮಗ ಇದ್ರೆಲ್ಲ ನೋಡ್ಕೊಂತದ್ದ. ಇವಾಗ ನನ್ನ ಮಗನ ಎಲ್ಲದನ್ನ ನನ್ನ ಯಾರು ನೋಡ್ಕೊಂತಾರೆ, ಹೆಂಡತಿ ಮಕ್ಕಳನ್ನ ಯಾರು ನೋಡ್ಕೊಂತಾರೆ? ತುಂಬ ಕಷ್ಟ ಆಗಿದೆ ಸ್ವಾಮಿ ನಮ್ಮ ಜೀವನ. ದರ್ಶನ್ ಒಬ್ಬ ಸೆಲೆಬ್ರಿಟಿ. ಹುಟ್ಟು ಸಿರಿವಂತನಲ್ಲದೆ ಹೋದ್ರೂ ಬಣ್ಣ ಹಚ್ಚಿ ಮಿಂಚಿದ ಬಳಿಕ ಕೋಟಿ ಕೋಟಿ ಕಾಸು ಮಾಡ್ಕೊಂಡಿದ್ದಾನೆ. ಈತನ ಮನೆಯಲ್ಲಿ ಕಾಲಿಗೊಬ್ಬ ಆಳುಗಳಿದ್ದಾರೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಮಕ್ಕಳಿಗೆ ಆಟಿಕೆಗಳನ್ನ ತಂದುಕೊಡೋ ಹಾಗೆ ಈತ ತನ್ನ ಕ್ರೇಜ್ಗೆ 10 ಲಕ್ಸುರಿ ಕಾರುಗಳನ್ನ ತಂದು ಶೋ ಆಫ್ಗೆ ಇಟ್ಕೊಂಡಿದ್ದ. ಈತ ಜೈಲಿಗೆ ಹೋದ್ರೆ ಇವನ್ ಕುಟುಂಬಕ್ಕೆ ಕೇವಲ ನೋವುಂಟಾಗುತ್ತೆ ಹೊರತು ಬದುಕು ಸಾಗಿಸುವುದಕ್ಕೆ ಊಟ, ಬಟ್ಟೆ, ಔಷಧಿಗೆ ಹೆಂಗಪ್ಪ ಅನ್ನುವಂತಹ ಪರಿಸ್ಥಿತಿ ಇಲ್ಲ. ಆದ್ರೆ ಈ ನಟನನ್ನ ನಂಬಿಕೊಂಡು ನಟನ ಮೇಲಿನ ಅಭಿಮಾನಕ್ಕೆ ಬಂದ ಈ ಜಗದೀಶನ ಮನೆಯ ಪರಿಸ್ಥಿತಿ ನೋಡಿ, ಜಗದೀಶನ ಹೆತ್ತಮ್ಮನ ಗೋಳು ನೋಡಿ. ಛೆ, ನಟ ದರ್ಶನ್ ಈ ಹೆತ್ತ ಕರುಳಿನ ಕಣ್ಣೀರಿನ ಸಾರಥಿಯಲ್ಲದೆ ಮತ್ತೇನು? ಅಯ್ಯೋ ದೇವ್ರೇ, ಯಾಕೆ ಹೀಗೆ ಮಾಡ್ಬಿಟ್ಟಪ್ಪ? ನನ್ನ ಮಗ ಅಲ್ಲಿಗೆ ಹೋಗಲೇಬಾರ್ದಾಗಿತ್ತು. ಈ ಥರ ಎದೆಯೊಳಗೆ ಸುಡ್ತಿರೋ ನೋವಿನ ಜುವಾಲೆಯಲ್ಲಿ ತತ್ತರಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಜೊತೆ ಕಂಬಿ ಹಿಂದೆ ಸೇರಿರೋ ಜಗ್ಗ ಅಲಿಯಾಸ್ ಜಗದೀಶ್ ಯಾರ ತಂಟೆಗೂ ಹೋಗದೆ ನಿತ್ಯ ಆಟೋ ಓಡಿಸ್ಕೊಂಡು ಕೆಲಸಕ್ಕೆ ಹೋಗಿ 800 ರೂಪಾಯಿ ತಗೊಂಡು ಮನೆಗೆ ಬರ್ತಿದ್ದಂತೆ. 700-800 ರೂಪಾಯಿ ದುಡ್ಕೊಂಬಂದು ಹೆಂಡ್ರು ಮಕ್ಕಳನ್ನ ಸಾಕ್ಯಂದು ಸಂಘಗಳಿಗೆ ಕಟ್ಕೊಂಡು ಜೀವನ ಮಾಡ್ಕೊಂತ ಇದ್ದೀವಿ ಸ್ವಾಮಿ. ಹೆಂಡ್ತಿನೂ ಬಟ್ಟೆ ಅಂಗಡಿಗೆ ಹೋಗತ್ತೆ. ಪರಿಸ್ಥಿತಿ ಹೆಂಗಿದೆ ಮನೆ? ಈಗಂತೂ ನನ್ನ ಮಗ ಹೋದ್ಮೇಲೆ ನಮ್ಮ ಪರಿಸ್ಥಿತಿ ಹೇಳ್ಕೊಳಕ್ಕೂ ಆಗ್ತಿಲ್ಲ ಸ್ವಾಮಿ, ಹಂಗಾಗ್ಬಿಟ್ಟಿದೀವಿ ನಾವು. ಆ 800 ರೂಪಾಯಿಯಲ್ಲೇ ಮನೆಯವರ ಊಟ, ಔಷಧಿ ಖರ್ಚು ಎಲ್ಲವೂ ನಡೀತಾ ಇತ್ತು. ಅಲ್ಲದೆ ಜಗದೀಶನ ತಾಯಿಗೆ ನರದ ತೊಂದರೆ ಇದೆಯಂತೆ. ಅದಕ್ಕಾಗಿ ಮಾತ್ರೆ, ಔಷಧಿಯನ್ನ ಜಗದೀಶ ತಂದುಕೊಡ್ತಾ ಇದ್ದ. ಆದ್ರೀಗ ತಾನು ಮಾತ್ರೆ ನುಂಗುದಿದ್ರೂ ಪರವಾಗಿಲ್ಲ, ನೋವು ಅನುಭವಿಸ್ಕೊಂಡೇ ಇದ್ಬಿಡ್ತೀನಿ ಅಂತಿರೋ ತಾಯಿಗೆ ಕಾಡ್ತಿರೋ ಅತಿ ದೊಡ್ಡ ನೋವೇನು ಅಂತ ಕೇಳಿದ್ರೆ ನಿಮಗೂ ದುಃಖ ಉಮ್ಮಳಿಸುತ್ತೆ. ಅವ್ನು ನೋಡ್ಬೇಕು ಅಂದ್ರೂ ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ. ಹೋಗಿ ಅವ್ನು ನೋಡ್ಬೇಕು ಅಂದ್ರೂ ನಮ್ಮ ಹತ್ರ ದುಡ್ಡಿಲ್ಲ. ನನ್ನ ಮಗನ ಹೋಗಿ ನೋಡೋಣ ಅಂದ್ರೂ ದುಡ್ಡಿಲ್ಲ ನನ್ನ ಹತ್ರ. ಅವನು ಆಟೋ ತಕೊಂಡಿದ್ದ ಲೋನ್ ಮೇಲೆ ಆಟೋನು ಹಿಡ್ಕೊಂಡೋಗಿದ್ದಾರೆ. ಅವನು ಅಲ್ಲದನ್ನೇ. ನನ್ನ ಮಗ ಏನೂ ತಪ್ಪು ಮಾಡಿಲ್ಲ ಸ್ವಾಮಿ. ಕರೆದ್ದಾರೆ ಅಂತ ಹೋಗಿದ್ದಾನೆ, ಅಭಿಮಾನಿಯಾಗಿ ಹೋಗಿದ್ದಾನೆ ಸ್ವಾಮಿ. ನಾವು ಯಾವ ವಕೀಲರು ನೋಡಿಲ್ಲ, ನಮ್ಮ ಹತ್ರ ದುಡ್ಡು ಇಲ್ಲ ಸ್ವಾಮಿ ಇಡಕ್ಕೆ. ಅವರೇ ಈಗ ದಯವಿಟ್ಟು ಅವರೇ ನನ್ನ ಮಗನ ಬಿಡಿಸಿ ಕಳಿಸ್ಬೇಕು. ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ ಬಿಡ್ಸಕ್ಕೆ. ದುಡಿಯೋನೊಬ್ಬ ಮಗನೂ ಅಲ್ಲೋಗಿದ್ದಾನೆ, ಆಟೋನು ತಕೊಂಡೋಗಿದ್ದಾರೆ. ನನ್ನ ಸೊಸೆ ಬಟ್ಟೆ ಅಂಗಡಿ ಹೋಗತ್ತೆ. ಜೀವನನೂ ಕಷ್ಟ ಆಗಿದೆ ಸ್ವಾಮಿ. ನಮ್ಮನೆಗೆ ದುಡಿಯೋ ಮಗನೇ ಇಲ್ಲ ಅಂದಮೇಲೆ ನಾವು ಯಾವ್ದ್ರಾಗ ತಿನ್ನೋಣ? ಈ ಜಗದೀಶ ತನ್ನ ಆಟೋ ಹಿಂದೆ ನಟ ದರ್ಶನ್ನ ಫೋಟೋ ಹಾಕೊಂಡಿದ್ದ. ಕುಟುಂಬಕ್ಕೆ ಆಧಾರವಾಗಿದ್ದ ಆ ಆಟೋ ಕೂಡ ಈಗ ಸೀಸ್ ಆಗಿದೆ. ದರ್ಶನ್ಗಾಗಿ ಜೈಲು ಸೇರಿರೋ ಮಗನನ್ನ ನೋಡ್ಕೊಂಡು ಧೈರ್ಯ ತುಂಬಿ ಬರೋಣ ಅಂದ್ರೂ ಈ ತಾಯಿಯ ಬಳಿ ದುಡ್ಡಿಲ್ಲ. ಇನ್ನು ತನ್ನ ಮಗನ ಪರವಾಗಿ ಲಾಯರ್ ನೇಮಿಸೋ, ಮಗನನ್ನ ಬೇಲ್ ಮೇಲೆ ಬಿಡಿಸ್ಕೊಂಡಾದ್ರೂ ಖರ್ಚು ಮಾಡೋಕೆ ದುಡ್ಡು ಎಲ್ಲಿಂದ ಹುಟ್ಟಬೇಕು? ನಮ್ಮ ಮನೆಯ ಪರಿಸ್ಥಿತಿ ನೋಡಿದ್ರೆ ನೇಣ್ ಹಾಕೋಬೇಕು ಅನ್ಸುತ್ತೆ ಅಂತ ಜಗದೀಶನ ಸಹೋದರ ನೋವಿನಲ್ಲೇ ಹೇಳ್ತಾರೆ. ಅವತ್ತಿಂದ ಅವತ್ತೇ ನಾವು ಜೀವನ ಮಾಡ್ತಿರೋದು. ಇವಾಗ ವಕೀಲರನ್ನ ಹೇಳ್ಬೇಕಂದ್ರೆ ಸಾಧನೆ ಇಲ್ಲ. ನಮ್ಮ ಪರಿಸ್ಥಿತಿ ನಮಗೆ ಗೊತ್ತಿದೆ. ಇವಾಗ ವಕೀಲರು ಅಂದ್ರೆ ಲಕ್ಷಗಟ್ಟಲೆ ಬೇಕು. ಇವಾಗ ಅಂತ ಹೇಳ್ಬೇಕಂದ್ರೆ ಮನೆ ಮಠ ಎಲ್ಲ ಮಾರ್ಕೋಬೇಕು. ಇರೋದೊಂದು ಗಾಡಿ, ಇವಾಗ ಲೋನ್ ಐತೆ, ಇವಾಗ ಗಾಡಿನೇ ಹೇಳ್ಕೊಂಡು ಹೋಗ್ಯಾರ. ಇವಾಗ ಕಂತು ಬರತ್ತೆ, ಇವಾಗ ಕಟ್ಟಕ್ಕೂ ಅಮೌಂಟ್ ಇಲ್ಲ ನಮ್ಮ ತಗ. ಈಗ ಪರಿಸ್ಥಿತಿ ಹೇಳ್ಬಾರ್ದು ಅಂದ್ರೆ ನೇಳಕ್ಕನಂತ ಪರಿಸ್ಥಿತಿ ಇದೆ. ಇಂತಹ ಸ್ಥಿತಿ ಯಾವ ಪಾಪಿಗೂ ಬೇಡ. ಆರೋಪಿ ಜಗದೀಶ ಮತ್ತವನ ಕುಟುಂಬದ ಈ ಘೋರ ಸ್ಥಿತಿಗೆ ಸಾರಥಿಯಾಗಿದ್ದು ಮಾತ್ರ ದರ್ಶನ್, ಮತ್ತವನ ಮೇಲಿನ ಹುಚ್ಚು ಅಭಿಮಾನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.